ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯಾಜಲ್ ಬೈ ಭಾಗ್ಯ. ನಾನಿವತ್ತು ಒಂದೆಳೆ ಸಿಲ್ಕ್ ಥ್ರೆಡ್ಡಿಂದ 6 ಎಳೆ ಸಿಲ್ಕ್ ಥ್ರೆಡ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಈ ಕ್ರೋಶೆ ಹಾಕಬೇಕಾದ್ರೆ ಬೇಕಾಗುತ್ತಲ್ವ, ಅದಕ್ಕೆ ಈಗ ಈ ಒಂದು ಸಿಲ್ಕ್ ನಮ್ಗೆ ಬೇಕಾಗಿರೋ ಸಿಲ್ಕ್ ಥ್ರೆಡ್ನ ತೊಗೊಂಡು ನಾನಿಲ್ಲಿ ಟ್ಯಾಲ್ಕಮ್ ಪೌಡರ್ ಬಾಕ್ಸ್ನ ತೊಗೊಂಡಿದ್ದೀನಿ ಖಾಲಿ ಅದನ್ನು. ವಿಡ್ತ್ ಜಾಸ್ತಿ ಇರುತ್ತಲ್ಲ, ಬೇಗ ಆಗುತ್ತೆ ಸುತ್ತೋದು. ಅದಕ್ಕೆ ಈ ಒಂದು ಲೇಯರ್ನ ನಮ್ಮ ಕಣ್ಣು ಅಳತೆಯಲ್ಲೇ ಸುತ್ತಕೊಳ್ಬೇಕು, ನಮ್ಮ ವರ್ಕಿಗೆ ಎಷ್ಟು ಬೇಕೋ ಅಷ್ಟು. ಯಾಕಂದರೆ ಈ ಲೇಯರ್ನ ಅಳತೆನೇ ಮಿಕ್ಕಿದ 4-5 ಲೇಯರ್ನು ಬರುತ್ತೆ. ಅದಕ್ಕೆ ಹೆಚ್ಚಿಗೆ ಆದರೆ ಮಿಕ್ಕುತ್ತೆ, ಕಮ್ಮಿ ಆದರೆ ಮತ್ತೆ ಸುತ್ತಕೊಳ್ಬೇಕಾಗುತ್ತೆ. ನಿಮಗೆ ಒಂದು ಅಂದಾಜಲ್ಲಿ ಸುತ್ತಕೊಳ್ಳಿ, ನಿಮ್ಮ ವರ್ಕಿಗೆ ಎಷ್ಟು ಬೇಕೋ ಅಷ್ಟು. ಗೊತ್ತಿಲ್ಲ ಅಂದರೆ 1-2 ಸೀರೆ ಆಗೋ ತನಕ ಅಷ್ಟೇ. 1-2 ಸೀರೆ ನೀವು ವರ್ಕ್ ಮಾಡಿದ ಮೇಲೆ ನಿಮಗೆ ಅದು ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ, ನಮ್ಗೆ ಈ ವರ್ಕಿಗೆ ಎಷ್ಟು ಬೇಕು, ಬ್ರೈಡಲ್ ವರ್ಕಿಗೆ ಎಷ್ಟು ಬೇಕು, ಸಿಂಪಲ್ ವರ್ಕಿಗೆ ಎಷ್ಟು ಬೇಕು ಅಂತ. ಈಗ ನಾನು ಒಂದೆಳೆ ಸುತ್ತಕೊಳ್ತಾ ಇದ್ದೀನಿ ನೋಡಿ. ಈ ಒಂದೆಳೆ ಆದಮೇಲೆ ಆ ಸುತ್ತಿದ ಒಂದೆಳೆ ಮತ್ತು ಥ್ರೆಡ್ಡಲ್ಲಿರೋ ಒಂದೆಳೆ. ಇನ್ನೊಂದು ನಿಮ್ಗೆ ಹೇಳ್ಬೇಕು, ನಾನಿಲ್ಲಿ ಈ ಥ್ರೆಡ್ಡು ಸ್ವಲ್ಪ ತಿನ್ನಾಗಿದೆ, ಒಂಚೂರು ಲೈಟಾಗಿ. ಹೀಗಿದ್ದಾಗ ಮಾತ್ರ ಒಂದೆಳೆ ಜಾಸ್ತಿ ತೊಗೊಳ್ಬೇಕು, ಇಲ್ಲಾಂದರೆ ನೋಡಿ ಈ ಥ್ರೆಡ್ ಇದೆಯಲ್ಲ, ಇದು ಒಂದು ಸ್ವಲ್ಪ ತಿಕ್ಕಾಗಿದೆ. ಇದನ್ನು ನಾನು 6 ಎಳೆ ತೊಗೊಂಡಿದ್ದೀನಿ. ಇದು ಬ್ಲ್ಯಾಕ್ ಕಲರ್ ಥ್ರೆಡ್ ಇದೆಯಲ್ಲ, ಸ್ವಲ್ಪ ತಿನ್ನಾಗಿದೆ. ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ, ಕಾಣಿಸ್ತಾ ಇದೆಯಲ್ಲ ನೋಡಿ. ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಬ್ಲ್ಯಾಕ್ ಒಂಚೂರು ಲೈಟಾಗಿ ತಿನ್ನಾಗಿದೆ. ಹಾಗಿದ್ದಾಗ 6 ಎಳೆ ಬದಲು 7 ಎಳೆ ತೊಗೊಂಡ್ರೆ ಸ್ವಲ್ಪ ಒಳ್ಳೆಯದು. ಯಾಕಂದರೆ ಸ್ವಲ್ಪ ಡಿಸೈನ್ ತಿಕ್ಕಾಗುತ್ತೆ. ಇಲ್ಲಾಂದರೆ 6 ಎಳೆನೂ 5 ಎಳೆ ಶೇಪಿಗೆ ಬಂದುಬಿಡುತ್ತೆ. ಅದಕ್ಕೆ ನಾನೀಗ ಸುತ್ತಿದ್ದು ಒಂದೆಳೆನ, ಥ್ರೆಡ್ಡಲ್ಲಿರೋ ಒಂದೆಳೆನ ಕಾಣಿಸ್ತಾ ಇದೆ ಅಂದ್ಕೊತೀನಿ, 2 ಸೇರಿಸಿ ನಾಟ್ ಹಾಕ್ಕೊಳ್ತೀನಿ. ನಾಟ್ ಹಾಕ್ಕೊಂಡು ಇನ್ನೊಂದು ಟ್ಯಾಲ್ಕಮ್ ಪೌಡರ್ ಬಾಕ್ಸ್ ತೊಗೊಂಡಿದ್ದೀನಿ. ವಿಡ್ತಲ್ಲಿ ದಪ್ಪ ಇರುತ್ತಲ್ಲ, ಸ್ವಲ್ಪ ಬೇಗ ಆಗುತ್ತೆ ಸುತ್ತೋದು. ಅದಕ್ಕೆ ಈಗ ನಾವು ಒಂದೆಳೆ ಸುತ್ತಿರ್ತೀವಲ್ಲ, ಆ ಒಂದೆಳೆ ಖಾಲಿ ಆಗೋವರೆಗೂ ಈ 2 ಎಳೆನ ಮಾಡ್ಕೊಳ್ಬೇಕು. ಹೀಗೆ ಅಂದರೆ ಒಂದೇ ಅಳತೆಯಲ್ಲಿ 6 ಎಳೆನೂ ಬರುತ್ತೆ. ಅದಕ್ಕೆ ಈಗ 2 ಎಳೆನೂ ಮುಗಿತಾ ಬಂತು. ಇದು ಮುಗಿದ ಮೇಲೆ ಸುತ್ತಿದ್ದು 2 ಎಳೆ ಮತ್ತು ಥ್ರೆಡ್ಡಲ್ಲಿರೋದು 1 ಎಳೆ, 2 ಸೇರಿಸಿ 3 ಎಳೆ ಆಗುತ್ತೆ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ 3 ಎಳೆನೂ ನಾಟ್ ಹಾಕ್ಕೊಂಡು ಮತ್ತು ಇನ್ನೊಂದು ಸರ್ತಿ ಸುತ್ತಬೇಕು. ನೀವು ಬಿಗಿನರ್ ಆಗಿದ್ದರೆ ನನಗೆ ಹೇಳಿ, ನಾನು ಒಂದು ಟೈಮಲ್ಲಿ ಬಿಗಿನರ್ ಆಗಿದ್ದವ. ನನಗೇನೇನು ಡೌಟ್ಸ್ ಇತ್ತೋ ಅದನ್ನೆಲ್ಲ ನೀವು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಈಗ 3 ಎಳೆನೂ ಕಂಪ್ಲೀಟ್ ಆಯಿತು. ಈ 3 ಎಳೆ ಸುತ್ತಿದ್ದು 3 ಎಳೆ, ಥ್ರೆಡ್ದೊಂದು ಸೇರಿ 4 ಎಳೆ ಆಯಿತು. ಆ 4 ಎಳೆನೂ ನಾಟ್ ಹಾಕಿ ಇನ್ನೊಂದು ಸರ್ತಿ ಸುತ್ತೀನಿ. ಈಗ 4ನೇ ಎಳೆ ಅಂದರೆ 4ನೇ ಸುತ್ತು, 4 ಲೇಯರ್ ಆಯಿತು. ಈ 4 ಲೇಯರು ಥ್ರೆಡ್ಡಿಂದೊಂದು ಸೇರಿ 5 ಲೇಯರ್ ಆಯಿತು. ಈ 5 ಲೇಯರ್ನ ಮತ್ತೆ ಸುತ್ಕೊಳ್ತೀನಿ. ಸುತ್ತಿ 6 ಎಳೆ ಮಾಡಿಕೊಂಡು ಅದನ್ನು ನಾಟ್ ಹಾಕಿ ಅದನ್ನು ಈ ಥ್ರೆಡ್ ರೋಲ್ ಇರುತ್ತಲ್ಲ ಅದಕ್ಕೆ ಸುತ್ತಬೇಡಿ, ಅದು ಆಚೆ ಈಚೆ ಆಗುತ್ತೆ. ಸ್ವಲ್ಪ ಥ್ರೆಡ್ ಇದ್ದರೆ ಇದಕ್ಕೆ ಸುತ್ತಿದ್ರೆ ಪರವಾಗಿಲ್ಲ, ನಡೆಯುತ್ತೆ. ನಾನು ಅದಕ್ಕೆ ಆ ಟ್ಯಾಲ್ಕಮ್ ಪೌಡರ್ ಬಾಕ್ಸ್ ಇದೆಯಲ್ಲ ಅದಕ್ಕೆ ಸುತ್ಕೊಳ್ತಾ ಇದ್ದೀನಿ 6 ಎಳೆ ದಾರನ. ಈಗ ವರ್ಕ್ ಮಾಡೋಕ್ಕೆ ಈ 6 ಎಳೆ ದಾರ ರೆಡಿಯಾಗಿದೆ. ಫೈನಲಾಗಿ ತೋರಿಸ್ತೀನಿ ನಿಮಗೆ ನಾನು ಸುತ್ತಿ ಆದಮೇಲೆ. ನೋಡಿ ಈಗ 6 ಎಳೆ ದಾರ. ಈ ದಾರ ಸ್ವಲ್ಪ ತಿನ್ನಾಗಿದೆ ಅಂತ ಹೇಳಿದ್ನಲ್ವ, ನಾನು ಇದಕ್ಕೆ ಒಂದು ಎಕ್ಸ್ಟ್ರಾ ರೋಲ್ ಇರುತ್ತಲ್ಲ, ಆ ಒಂದು ಲೇಯರ್ನ ಆ್ಯಡ್ ಮಾಡಿ 7 ಲೇಯರ್ ಆಗಿ ಕ್ರೋಶೆ ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಿಗಿನರ್ ವಿಡಿಯೋಗಳಿಗಾಗಿ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.